ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 14ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು 87 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 35 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ಇವತ್ತು 44,000 ಲೆವೆಲನ್ನು ಟಚ್ ಮಾಡಿದೆ. ಆಲ್ ಟೈಮ್ ಹೈ ಹತ್ರ ಈಗ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಿದೆ. 65 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಅಪ್ಸೈಡ್ ಇಂಡಾಲ್ಕೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ONGC ಮತ್ತು ಟೆಕ್ ಮಹೀಂದ್ರ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಇವತ್ತು ಕೊಟ್ಟಿದೆ. JSW ಸ್ಟೀಲ್ ಅನ್ನು ಕೂಡ ಆಲ್ಮೋಸ್ಟ್ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. UPL ಕೂಡ ಆಲ್ಮೋಸ್ಟ್ 2% ಗೇನ್ ನೊಂದಿಗೆ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ನಮಗೆ ನೆಸ್ಲೆ ನೋಡೋದಕ್ಕೆ ಸಿಗ್ತದೆ. ನೆಸ್ಲೆನಲ್ಲಿ 1.6% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ICICI ಬ್ಯಾಂಕ್, ಭಾರತಿ ಏರ್ಟೆಲ್ ಕೂಡ ಇವತ್ತು 1% ಡೌನ್ ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಏಷ್ಯನ್ ಪೇಂಟ್ಸ್ ಮತ್ತೆ HUL ನಲ್ಲೂ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇಂಡೆಕ್ಸ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಎಲ್ಲ ಸೆಕ್ಟರ್ಗಳು ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಕೇವಲ ನಿಫ್ಟಿ FMCG ಅಲ್ಲಿ ಮಾತ್ರ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಯೂಶಲಿ ಎಲ್ಲ ಸೆಕ್ಟರ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದಾಗ FMCG ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತೆ. ಬಟ್ ಎಲ್ಲ ಸೆಕ್ಟರ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದರೆ FMCG ಅಲ್ಲಿ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ಫೆಡ್ನ ಮೀಟಿಂಗ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 13 ಮತ್ತು 14ಕ್ಕೆ ಫೆಡ್ನ ಮೀಟಿಂಗ್ ನಡೆಯುತ್ತೆ. ಇವತ್ತು ಮಧ್ಯರಾತ್ರಿ ವೇಳೆಗೆ ಫೆಡ್ ಎಷ್ಟು ಇಂಟ್ರೆಸ್ಟ್ ರೇಟ್ ಅನ್ನು ಹೈಕ್ ಮಾಡ್ತಾರೆ ಅದರ ಡಿಸಿಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಕ್ಸ್ಪರ್ಟ್ಗಳ ಪ್ರಕಾರ 50 ಬೇಸಿಸ್ ಪಾಯಿಂಟ್ಗಳಷ್ಟು ಇಂಟ್ರೆಸ್ಟ್ ರೇಟ್ ಹೈಕ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅಮೆರಿಕದಲ್ಲೂ ಕೂಡ ಅಷ್ಟೇ ಇನ್ಫ್ಲೇಷನ್ ಕನ್ಸಿಡರಬ್ಲಿ ಕಡಿಮೆ ಆಗಿದೆ. ಸೊ ಇನ್ಫ್ಲೇಷನ್ ಕಡಿಮೆ ಆಗ್ತಿರೋದ್ರಿಂದ ಫೆಡ್ ಅಷ್ಟು ಅಗ್ರೆಸಿವ್ ಆಗಿ ರೇಟ್ ಹೈಕ್ ಮಾಡೋದಿಲ್ಲ ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಸೊ ನೋಡಬೇಕಾಗುತ್ತೆ ಫೆಡ್ನ ಕಡೆಯಿಂದ ಯಾವ ಡಿಸಿಷನ್ಸ್ ಬರುತ್ತೆ. ಹಾಗೆ ರಿಸೆಷನ್ ಮತ್ತೆ ಇನ್ಫ್ಲೇಷನ್ ಬಗ್ಗೆ ಅವರು ಏನು ಕಮೆಂಟ್ರಿಯನ್ನು ಕೊಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೆಡ್ ಇಂಟ್ರೆಸ್ಟ್ ರೇಟ್ ಅನ್ನು ಕೇವಲ 50 ಬೇಸಿಸ್ ಪಾಯಿಂಟ್ಗಳಷ್ಟು ಜಾಸ್ತಿ ಮಾಡ್ತಾರೆ ಅನ್ನುವಂಥ ಒಂದು ರೀಸನ್ ಇಂದ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈಯಿಂಗ್ ಅನ್ನು ಮಾಡ್ತಿದ್ದಾರೆ. ಹಾಗೆ ಇಂಡಿಯಾನಲ್ಲೂ ಕೂಡ ಇನ್ಫ್ಲೇಷನ್ ಕಡಿಮೆ ಆಗಿರೋದು FIIs ನ ಬೈಯಿಂಗ್ಗೆ ಕಾರಣ ಆಗಿದೆ. ಟೋಟಲ್ ಆಗಿ 372 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು FIIs ಇವತ್ತು ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. DIS ಕಡೆಯಿಂದ ಇವತ್ತು ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. 926 ಕೋಟಿ ಅಮೌಂಟ್ನ ಬೈಯಿಂಗ್ ಅನ್ನು DIS ಕೂಡ ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡಿದ್ದಾರೆ. ಪೇಟಿಎಂ ಫೈನಲಿ ಬೈಬ್ಯಾಕ್ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. 850 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು ಅವರು ಓಪನ್ ಮಾರ್ಕೆಟ್ನಿಂದ ಬೈ ಮಾಡ್ಕೋತಾರೆ. ಹಾಗೆ ಪ್ರತಿ ಶೇರ್ನ ಪ್ರೈಸ್ ಏನಿದೆ 810 ರೂಪಾಯಿ ದಾಟೋವರೆಗೂ ಅವರು ಬೈಯಿಂಗ್ ಅನ್ನು ನಡೆಸ್ತಾರೆ. ಅಂದರೆ ಪೇಟಿಎಂನ ಶೇರ್ ಪ್ರೈಸ್ ಏನಾದರೂ 810 ರೂಪಾಯಿ ಕ್ರಾಸ್ ಮಾಡಿದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಶೇರ್ಗಳನ್ನು ಬೈ ಮಾಡ್ಕೊಳ್ಳೋದಿಲ್ಲ. ಎಲ್ಲಿವರೆಗೂ ಪೇಟಿಎಂನ ಶೇರ್ 810 ರೂಪಾಯಿಯ ಒಳಗಡೆ ಟ್ರೇಡ್ ಆಗ್ತಿರುತ್ತೆ ಅಲ್ಲಿವರೆಗೂ ಓಪನ್ ಮಾರ್ಕೆಟ್ನಿಂದ ಇವರು ಶೇರ್ಗಳನ್ನು ಬೈ ಮಾಡ್ಕೋತಾರೆ. ಅಂದರೆ 850 ಕೋಟಿ ಅಮೌಂಟ್ನಷ್ಟು ಶೇರ್ಗಳನ್ನು ಬೈ ಮಾಡ್ಕೊಳ್ಳೋವರೆಗೂ ಓಪನ್ ಮಾರ್ಕೆಟ್ನಿಂದ ಇವರು ಶೇರನ್ನು ಬೈ ಮಾಡ್ತಾರೆ. 6 ತಿಂಗಳ ಒಳಗಾಗಿ ಈ ಟ್ರಾನ್ಸಾಕ್ಷನ್ ಅನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಎಕ್ಸ್ಚೇಂಜಸ್ಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಪೇಟಿಎಂ ಶೇರ್ ಪ್ರೈಸ್ ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ನಮಗೆ ಫ್ಲಾಟ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಅದಾದ್ಮೇಲೆ ಸಡನ್ ಆಗಿ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಸೆಲ್ಲಿಂಗ್ ಪ್ರೆಷರ್ಗೆ ಮೇಜರ್ ರೀಸನ್ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ. ಪೇಟಿಎಂ ಏನಾದರೂ ಓಪನ್ ಮಾರ್ಕೆಟ್ ರೂಟ್ ನಿಂದ ಶೇರ್ಗಳನ್ನ ಬೈಬ್ಯಾಕ್ ಮಾಡ್ಕೊಂಡ್ರೆ ಅಷ್ಟು ಪಾಸಿಟಿವ್ ಆಗೋದಿಲ್ಲ. ಇವರೇನಾದರೂ ಟೆಂಡರ್ ರೂಟ್ ಅನ್ನ ಫಾಲೋ ಮಾಡಿದ್ರೆ ಅಂದ್ರೆ ಇಷ್ಟು ಪ್ರೈಸ್ ಅಂತ ಸೆಟ್ ಮಾಡಿದ್ರೆ ಏನೀಗ 800 ಲಿಮಿಟ್ ಅನ್ನ ಸೆಟ್ ಮಾಡಿದರೆ ಅದೇ ಒಂದು ಪ್ರೈಸ್ ನಲ್ಲಿ ಓಪನ್ ಮಾರ್ಕೆಟ್ ನಿಂದ ಬೈ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಇನ್ವೆಸ್ಟರ್ಸ್ ಗಳಿಗೆ ಒಂದು ಕಾನ್ಫಿಡೆನ್ಸ್ ಬರ್ತಿತ್ತು. ಬಟ್ ಇದು ಓಪನ್ ಮಾರ್ಕೆಟ್ ಬೈಬ್ಯಾಕ್ ಆಗಿರೋದ್ರಿಂದ ಅಷ್ಟು ಕಾನ್ಫಿಡೆನ್ಸ್ ಇನ್ವೆಸ್ಟರ್ಸ್ ಗಳಿಗೆ ಬಂದಿಲ್ಲ. IPO ವಿಚಾರಕ್ಕೆ ಬಂದಾಗ ಸೂಲಾ ವೈನ್ಯಾರ್ಡ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. ಪ್ರೀಮಿಯಂ ನಮಗೆ ನೆಗೆಟಿವ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಒಂದು ಫ್ಲಾಟ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. QIB ಕ್ಯಾಟಗರಿ ಕೊನೆ ದಿನ 4 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ 1.5 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ ರಿಟೇಲ್ ಕ್ಯಾಟಗರಿಯಲ್ಲಿ 1.65 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 2 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಹಾಗೆ ಇನ್ನೊಂದು IPO ಅಬಾನ್ಸ್ ಹೋಲ್ಡಿಂಗ್ ನಲ್ಲಿ ಇನ್ನೂ 1 ದಿನದ ಸಬ್ಸ್ಕ್ರಿಪ್ಷನ್ ಟೈಮ್ ಇರುತ್ತೆ. ಡಿಸೆಂಬರ್ 15ರವರೆಗೂ IPO ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 6 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಸೊ ಈ IPO ನಲ್ಲೂ ಕೂಡ ಒಂದು ಫ್ಲಾಟ್ ಲಿಸ್ಟಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. QIB ಕ್ಯಾಟಗರಿಯಲ್ಲಿ ಆಲ್ರೆಡಿ 2 ಟೈಮ್ಗೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. NIA ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತಿಲ್ಲ. ಹಾಗೆ ರಿಟೇಲ್ ಕೂಡ ಅಷ್ಟೇ ಕೇವಲ 0.3 ಟೈಮ್ ನಷ್ಟು ಮಾತ್ರ ಸಬ್ಸ್ಕ್ರೈಬ್ ಆಗಿದ್ದಾರೆ. ಟೋಟಲ್ ಆಗಿ ಇಶ್ಯೂ ಇನ್ನೂ ಅರ್ಧದಷ್ಟು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ನಾಳೆ ಕೊನೆ ದಿನ ಆಗಿರುತ್ತೆ. QIBs ಮೋಸ್ಟ್ಲಿ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಇಶ್ಯೂ ಸಬ್ಸ್ಕ್ರೈಬ್ ಆಗುವಂತ ಚಾನ್ಸಸ್ಗಳು ಕೂಡ ಹೆಚ್ಚಾಗಿರುತ್ತೆ. ಸೊ ಈ IPO ನಲ್ಲಿ ಅಷ್ಟು ಲಿಸ್ಟಿಂಗ್ ಗೇನ್ಸ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಖಂಡಿತವಾಗ್ಲೂ ಅವಾಯ್ಡ್ ಮಾಡೋದು ಒಳ್ಳೆ ಡಿಸಿಷನ್ ಆಗಿರುತ್ತೆ. ಹಾಗೆ ಕೊನೆಯದಾಗಿ ಲ್ಯಾಂಡ್ ಮಾರ್ಕ್ ನಲ್ಲೂ ಕೂಡ ಪ್ರೀಮಿಯಂ ಕಡಿಮೆ ಆಗಿದೆ. 6 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಇಲ್ಲೂ ಕೂಡ ಫ್ಲಾಟ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. QIB 0.09 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ. NIA ಕ್ಯಾಟಗರಿ 0.8 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 0.4 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಲಾಂಗ್ ಟರ್ಮ್ಗೆ IPO ಒಳ್ಳೆ ಒಂದು IPO ಆಗಿರುತ್ತೆ. ಎಂಪ್ಲಾಯೀಸ್ ಆಲ್ರೆಡಿ 2 ಟೈಮ್ ನಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ. ಟೋಟಲ್ ಆಗಿ 0.4 ಟೈಮ್ ನಷ್ಟು IPO ಸಬ್ಸ್ಕ್ರೈಬ್ ಆಗಿದೆ. ಈ IPO ನಲ್ಲೂ ಕೂಡ ಅಷ್ಟೇ ಡಿಸೆಂಬರ್ 15 ಕೊನೆ ದಿನ ಆಗಿರುತ್ತೆ. ಸೊ ಪ್ರೀಮಿಯಂ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಲಾಂಗ್ ಟರ್ಮ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ.
ಸೊ ನೀವು ನಿನ್ನೆ ವಿಡಿಯೋನ ನೋಡಿದರೆ ಎಸ್ ಬ್ಯಾಂಕ್ನಲ್ಲಿ ಯಾವುದೇ ಒಂದು ಟೈಮ್ನಲ್ಲಿ ಕರೆಕ್ಷನ್ ಬರ್ಬೋದು ಅಂತ ನಾನು ಹೇಳಿದೆ. ಆ ಕರೆಕ್ಷನ್ ಇವತ್ತೇ ನೋಡೋದಕ್ಕೆ ಸಿಗ್ತದೆ. ಎಸ್ ಬ್ಯಾಂಕ್ ಅಡ್ವಿನ್ ಮತ್ತು ಕಾರ್ಲಿಲ್ಗೆ 10% ಸ್ಟೇಕನ್ನು ಅಲೋಕೇಟ್ ಮಾಡಿದ್ದಾರೆ. ಬಟ್ ಆ ಅಲೋಕೇಶನ್ನ ಪ್ರೈಸ್ ಏನಿದೆ ₹13.78 ಆಗಿತ್ತು. ಸೊ ಈ ಒಂದು ನ್ಯೂಸ್ನಿಂದ ಎಸ್ ಬ್ಯಾಂಕ್ನ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಆಪರೇಟರ್ಸ್ಗಳು ಹೈಯರ್ ಲೆವೆಲಲ್ಲಿ ಪ್ರಾಫಿಟ್ ಅನ್ನು ಬುಕ್ ಮಾಡ್ಕೊಂಡಿದ್ದಾರೆ. ಈಗ ನಮಗೆ ಶೇರ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯಲ್ಲಿ ಆಪರೇಟರ್ ಗೇಮ್ಸ್ ಆಗ್ತಾನೆ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಹಾಗೆ ಕೇರ್ಫುಲ್ ಆಗಿ ಸ್ಟಾಪ್ ಲಾಸ್ ಬೇಸ್ಡ್ ಟ್ರೇಡಿಂಗ್ ಅನ್ನ ಮಾಡಬೇಕಾಗುತ್ತೆ. HDFC ಬ್ಯಾಂಕ್ ಸ್ಟಾರ್ಟ್ಅಪ್ ಕಂಪನಿ ಆಗಿರುವಂತಹ ಮಿಂಟ್ ಓಕ್ನಲ್ಲಿ 7.75% ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ. ಸೊ ಇವರು ಮಿಂಟ್ ಓಕನ್ನು 400 ಕೋಟಿಯ ವ್ಯಾಲ್ಯೂಷನ್ ಬೇಸಿಸ್ ಮೇಲೆ ಇಟ್ಟು ಈ ಒಂದು ಬೈಯಿಂಗ್ ಅನ್ನು ಮಾಡಿದ್ದಾರೆ. ಪ್ರತಿ ಶೇರ್ಗೆ ₹9,731 ಆಧಾರದ ಮೇಲೆ ಈ ಒಂದು ಬೈಯಿಂಗ್ ಆಗಿದೆ. ಟೋಟಲ್ ಆಗಿ 10,538 ಶೇರ್ಗಳನ್ನು ಮಿಂಟ್ ಓಕ್ನಲ್ಲಿ HDFC ಬ್ಯಾಂಕ್ ಬೈ ಮಾಡ್ಕೋತಾರೆ. ಸೊ ಇಲ್ಲಿ ಫೇಸ್ ವ್ಯಾಲ್ಯೂ ₹20 ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಶೇರ್ ಪ್ರೈಸ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಿದಾಗ ₹9,711 ಶೇರ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಮಿಂಟ್ ಓಕ್ ಏನಾದರೂ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದರೆ ಅವರು ಫೇಸ್ ವ್ಯಾಲ್ಯೂನ 10ಕ್ಕೆ ತರಬೇಕಾಗುತ್ತೆ ಅಥವಾ ಫೇಸ್ ವ್ಯಾಲ್ಯೂನ 1ಕ್ಕೆ ತರಬೇಕಾಗುತ್ತೆ. ಅದರ ಬೇಸಿಸ್ ಮೇಲೆ ಅವರ ಶೇರ್ಗಳು ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಫೇಸ್ ವ್ಯಾಲ್ಯೂ ₹20 ನೋಡೋದಕ್ಕೆ ಸಿಗ್ತಿರೋದ್ರಿಂದ ಶೇರ್ ಪ್ರೈಸ್ ಕೂಡ ನಮಗೆ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ತಿದೆ. ಬಟ್ HDFC ಬ್ಯಾಂಕ್ ಮಿಂಟ್ ಓಕ್ನಲ್ಲಿ ಒಳ್ಳೆ ಒಂದು ವ್ಯಾಲ್ಯೂಷನ್ ಅನ್ನು ನೋಡಿದ್ದಾರೆ. ಹಾಗೆ ಇದೊಂದು ಸ್ಟಾರ್ಟ್ಅಪ್ ಕಂಪನಿ ಆಗಿರೋದ್ರಿಂದ ಡಿಜಿಟಲ್ ಪೇಮೆಂಟ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಅನ್ನು ಮಾಡೋದಕ್ಕೆ ಮಿಂಟ್ ಓಕ್ನಲ್ಲಿ ಅವರು ಸ್ಟೇಕ್ ಅನ್ನು ಬೈ ಮಾಡ್ಕೊಂಡಿದ್ದಾರೆ. ಹಾಗೆ HDFC ಲಿಮಿಟೆಡ್ HDFC ಬ್ಯಾಂಕ್ ನಲ್ಲಿ ಮರ್ಜ್ ಆಗೋದು ಕೂಡ HDFC ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. HDFC ಬ್ಯಾಂಕ್ ನ ಕಂಪ್ಲೀಟ್ ಬಿಸ್ನೆಸ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಸೊ HDFC ಬ್ಯಾಂಕ್ ನಲ್ಲಿ ಒಳ್ಳೆ ಒಂದು ರ್ಯಾಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. 1660 ಲೆವೆಲ್ ಅಲ್ಲಿ ಈಗ HDFC ಬ್ಯಾಂಕ್ ಟ್ರೇಡ್ ಆಗ್ತಾ ಇದೆ. ಹಾಗೆ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದು HDFC ಬ್ಯಾಂಕ್ ಅನ್ನ ಬೂಸ್ಟ್ ಮಾಡಿದೆ. ವೇದಾಂತ ತಮ್ಮದೇ ಆದ ಒಂದು ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಅನ್ನು ಹೊಂದಿದ್ರು. 2024-25 ವೇಳೆಗೆ ಒಂದು ಪ್ಲಾಂಟ್ ಅನ್ನ ಸ್ಟಾರ್ಟ್ ಮಾಡುವಂತ ಯೋಜನೆ ಕೂಡ ಇತ್ತು. ಸೊ ಅದಕ್ಕೆ ಅವರು ಜಪಾನೀಸ್ನ 30 ಟೆಕ್ನಾಲಜಿ ಕಂಪನಿ ಜೊತೆಯಲ್ಲಿ ಟಚ್ ನಲ್ಲಿದ್ದಾರೆ. ಸೊ ಅವರ ಜೊತೆಯಲ್ಲಿ ಒಂದು ಚರ್ಚೆಯನ್ನು ನಡೆಸಿ ಯಾವ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಬಹುದು ಅಂತ ವೇದಾಂತ ಪ್ಲಾನಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಸೊ ವೇದಾಂತ ತುಂಬಾನೇ ಫ್ಲಕ್ಚುಯೇಟಿಂಗ್ ಶೇರ್ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬಹುದು ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅಲ್ಲಿ. ಸೊ ತುಂಬಾನೇ ವಾಲಟಾಲಿಟಿ ನಮಗೆ ವೇದಾಂತದಲ್ಲಿ ನೋಡೋದಕ್ಕೆ ಸಿಗ್ತಿರುತ್ತೆ. ಪಾಸಿಟಿವ್ ನ್ಯೂಸ್ ಇದ್ದಾಗೆಲ್ಲ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಜಂಪ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಅದೇ ರೀತಿಯಲ್ಲಿ ನೆಗೆಟಿವ್ ನ್ಯೂಸ್ ಬಂದಾಗ ಸ್ಟಾಕ್ ಅಷ್ಟೇ ಕರೆಕ್ಟ್ ಆಗುತ್ತೆ. ಸೊ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆಗಿದ್ರೆ ವೇದಾಂತದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಸೊ ಇವರ ಪ್ಲಾನ್ಸ್ ತುಂಬಾನೇ ಚೆನ್ನಾಗಿದೆ. ಆ ಪ್ಲಾನ್ಸ್ ಅನ್ನ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ ಅನ್ನ ಪೇ ಮಾಡ್ತಾರೆ. ಸೊ ಡಿವಿಡೆಂಡ್ ಇನ್ವೆಸ್ಟರ್ಸ್ ಗಳಿಗೆ ಒಳ್ಳೆ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದಾನಿ ಟ್ರಾನ್ಸ್ಮಿಷನ್ ಹೊಸ ಒಂದು ಸಬ್ಸಿಡರಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದಾನಿ ಕೂಲಿಂಗ್ ಅನ್ನುವಂಥ ಕಂಪನಿ ಈಗ ಅದಾನಿ ಟ್ರಾನ್ಸ್ಮಿಷನ್ ಅಂಡರ್ ಅಲ್ಲಿ ಕೆಲಸ ಮಾಡ್ತಾರೆ. ಅದಾನಿ ಕೂಲಿಂಗ್ ಡಿಸ್ಟ್ರಿಕ್ಟ್ ಕೂಲಿಂಗ್ ಸಿಸ್ಟಮ್ ಬಿಸ್ನೆಸ್ ಅನ್ನ ನಡೆಸ್ತಾರೆ. ಸೆಂಟ್ರಲ್ ಸಿಸ್ಟಮ್ ನಿಂದ ಕೂಲಿಂಗ್ ವಾಟರ್ ಅನ್ನ ಬೇರೆ ಬೇರೆ ಬಿಲ್ಡಿಂಗ್ಸ್ ಗಳಿಗೆ ಸಪ್ಲೈ ಮಾಡುವಂತ ಕೂಲಿಂಗ್ ಸಿಸ್ಟಮ್ ಬಿಸ್ನೆಸ್ ಅನ್ನ ಈ ಒಂದು ಕಂಪನಿ ನಡೆಸ್ತಾರೆ. ಅದಾನಿ ಟ್ರಾನ್ಸ್ಮಿಷನ್ ಕೂಡ ಅಷ್ಟೇ 4,000 ಹೈಯಿಂದ ತುಂಬಾನೇ ಕರೆಕ್ಟ್ ಆಗ್ತಿದೆ. 2,660 ಲೆವೆಲ್ ಅಲ್ಲಿ ಈಗ ಅದಾನಿ ಟ್ರಾನ್ಸ್ಮಿಷನ್ ಟ್ರೇಡ್ ಆಗ್ತಾ ಇದೆ. ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಗಳು ನವೆಂಬರ್ ತಿಂಗಳಲ್ಲಿ 10,000 ಕೋಟಿಯಷ್ಟು ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಗಳನ್ನ ಸೆಲ್ ಮಾಡಿದ್ದಾರೆ. ಈ ಯೂನಿಟ್ಸ್ ಗಳ ಸೆಲ್ಲಿಂಗ್ ಏನಿದೆ SIP ಅಕೌಂಟ್ ಗಳಿಂದ ಬಂದಿದೆ. ಯಾರೆಲ್ಲ ರೆಗ್ಯುಲರ್ ಆಗಿ SIP ಅನ್ನ ಮಾಡ್ತಿದ್ರು ಅವರು ಮಾರ್ಕೆಟ್ ಹೈಯರ್ ಲೆವೆಲ್ಸ್ ಅಲ್ಲಿ ಇದ್ದಾಗ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ತಮ್ಮ ಪ್ರಾಫಿಟ್ಸ್ ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಬಟ್ ಅವರ SIPs ಕಂಟಿನ್ಯೂ ಆಗ್ತಿರುತ್ತೆ. ಇಲ್ಲಿವರೆಗೂ ಅವರು ಏನು ಯೂನಿಟ್ ಗಳನ್ನ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರು ಒಳ್ಳೆ ಒಂದು NAV ವ್ಯಾಲ್ಯೂ ಅವರಿಗೆ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈನಲ್ಲಿತ್ತು. ಹಾಗೆ ಎಕ್ಸ್ಪರ್ಟ್ ಗಳು ಅನಲಿಸ್ಟ್ ಗಳು ಜನವರಿಯಿಂದ ಮಾರ್ಚ್ ನಲ್ಲಿ ರಿಸೆಷನ್ ಬರುತ್ತೆ ಅಂತ ಕೂಡ ಹೇಳಿದ್ರು. ಸೊ ಈಗ ಮಾರ್ಕೆಟ್ ಒಂದು ಹೈಯರ್ ಲೆವೆಲ್ ಅಲ್ಲಿ ಇರುವಾಗ ಅವರೆಲ್ಲ ಪ್ರಾಫಿಟ್ಸ್ ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ 10,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾರ್ಕೆಟ್ ನಿಂದ ಆಚೆ ಹೋಗಿದೆ. ಸೊ DIIs ನೆಟ್ ಸೆಲ್ಲರ್ಸ್ ಆಗಿದ್ರು ಕೆಲ ದಿನಗಳ ಹಿಂದೆ. ಅದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಮ್ಯೂಚುವಲ್ ಫಂಡ್ ಹೌಸ್ ಗಳಲ್ಲಿ ಸೆಲ್ ರಿಕ್ವೆಸ್ಟ್ ಗಳು ಬಂದಾಗ ಸೊ ಅವರು ಆಟೋಮೆಟಿಕ್ ಆಗಿ ಮಾರ್ಕೆಟ್ ನಲ್ಲಿ ಶೇರ್ ಗಳನ್ನ ಸೆಲ್ ಮಾಡಬೇಕಾಗುತ್ತೆ. ಆ ದುಡ್ಡನ್ನ ಇನ್ವೆಸ್ಟರ್ಸ್ ಗಳಿಗೆ ಕೊಡಬೇಕಾಗುತ್ತೆ. ಅದರಿಂದ ನಮಗೆ ಮಾರ್ಕೆಟ್ ನಲ್ಲಿ DIIs ಗಳಿಂದ ಸೆಲ್ಲಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಯಾರೆಲ್ಲ SIP ಮಾಡ್ತಿದ್ರ SIP ಅನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಮಾರ್ಕೆಟ್ ನಲ್ಲಿ ಪ್ಯಾನಿಕ್ ಇದ್ರೆ ನಿಮ್ಮ SIP ಅನ್ನ ನೀವು ಡಬಲ್ ಮಾಡಬಹುದು ಅಥವಾ ಲಂಸಮ್ ಇನ್ವೆಸ್ಟ್ಮೆಂಟ್ ನ ಪ್ಲಾನ್ಸ್ ಇದ್ರೆ ಅದೇ ಫಂಡ್ ನಲ್ಲಿ ಲಂಸಮ್ ಅನ್ನು ಕೂಡ ಇನ್ವೆಸ್ಟ್ ಮಾಡಬಹುದಾಗುತ್ತೆ. ಸೊ ಮತ್ತೆ ಮಾರ್ಕೆಟ್ ರಿಕವರ್ ಆಗುತ್ತೆ. ಸೊ ಮಾರ್ಕೆಟ್ ನಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಕಂಪ್ಲೀಟ್ ಫಿಗರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನವೆಂಬರ್ ತಿಂಗಳಲ್ಲಿ 10,000 ಕೋಟಿಯಷ್ಟು ಸೆಲ್ಲಿಂಗ್ SIP ಫಂಡ್ಗಳಲ್ಲಿ ಬಂದಿದೆ. SIP ಇನ್ಫ್ಲೋ ಕೇವಲ 3,257 ಕೋಟಿ ನವೆಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟೋಟಲ್ ಇನ್ಫ್ಲೋ 13,000 ಕೋಟಿ ಇತ್ತು. ಬಟ್ ಔಟ್ಫ್ಲೋ 10,000 ಕೋಟಿ ಇರೋದ್ರಿಂದ ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ SIP ಅಲ್ಲಿ ಬಂದಿರೋದು ಏಪ್ರಿಲ್ 2021 ನಂತರ ಇದೇ ಮೊದಲನೇ ಬಾರಿಗೆ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಡೇಟಾದಲ್ಲಿ ನಿಮಗೆ 7,000ರಿಂದ 8,000 ಕೋಟಿಯ ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಬರ್ತಿತ್ತು. ಔಟ್ಫ್ಲೋಸ್ ಕೂಡ ತುಂಬಾನೇ ಕಡಿಮೆ ಇತ್ತು. ಬಟ್ ನವೆಂಬರ್ ಅಲ್ಲಿ ಔಟ್ಫ್ಲೋ ಸಡನ್ ಆಗಿ ಇನ್ಕ್ರೀಸ್ ಆಗಿದೆ.
ಸೊ ನಮಗೆ ಶೇರ್ ಪ್ರೈಸ್ ಯಾವ ರೀತಿಯಲ್ಲಿ ಜಂಪ್ ಆದಾಗ ನಾವು ಪ್ರಾಫಿಟ್ಸ್ಗಳನ್ನು ಬುಕ್ ಮಾಡ್ಕೋತೀವಿ, ಅದೇ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗಳು ಕೂಡ ಅಷ್ಟೇ ಅವರ NAV ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಸೊ ಅವರೇನು ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಅದರಲ್ಲಿ ಸ್ವಲ್ಪ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋತಾರೆ. ಸೊ 1 ವರ್ಷದವರೆಗೂ ನೀವು ಆ ಯೂನಿಟ್ಸ್ಗಳನ್ನು ಹೋಲ್ಡ್ ಮಾಡಿದರೆ 1 ಲಕ್ಷದವರೆಗೂ ಪ್ರಾಫಿಟ್ಸನ್ನು ನೀವು ಮಾರ್ಕೆಟ್ನಿಂದ ಬುಕ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲೈ ಆಗೋದಿಲ್ಲ. ಈ ರೀತಿಯ ಎಲ್ಲ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಿ ಮಾರ್ಕೆಟ್ನಿಂದ ಎಷ್ಟೋ ಜನ ಪ್ರಾಫಿಟ್ಸ್ಗಳನ್ನು ಬುಕ್ ಮಾಡ್ಕೋತಾರೆ. ಸೊ ನಾವು ಕೂಡ ಅಷ್ಟೇ ಕೇರ್ಫುಲ್ ಆಗಿ ನಮ್ಮ ಟ್ಯಾಕ್ಸ್ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗುತ್ತೆ. ನಾವು ಯಾವಾಗ ಯೂನಿಟ್ಸ್ಗಳನ್ನು ಬೈ ಮಾಡ್ಕೊಂಡಿದ್ವಿ ಅದರ ಬಗ್ಗೆ ಒಂದು ಐಡಿಯಾ ಇರಬೇಕಾಗುತ್ತೆ. ಹಾಗೆ ನೀವು ನಿಮ್ಮ ಪ್ರೊಫೈಲ್ ಸೆಕ್ಷನ್ಗೆ ಹೋದರೆ ಅಲ್ಲೂ ಕೂಡ ನೀವು ನೋಡ್ಬೋದು ಯಾವಾಗ ನಿಮಗೆ ಯೂನಿಟ್ಸ್ ಅಲೋಕೇಟ್ ಆಗಿದೆ ಅಂತ. ಅದರ ಬೇಸಿಸ್ ಮೇಲೆ ನೀವು ಪ್ರಾಫಿಟ್ ಬುಕ್ಕಿಂಗನ್ನು ಕೂಡ ಮಾಡ್ಬೋದಾಗುತ್ತೆ. ಸೊ 1 ಲಕ್ಷದ ಕ್ಯಾಪ್ ಇದೆ. ಯಾರೆಲ್ಲ 30% ಟ್ಯಾಕ್ಸ್ ಲ್ಯಾಬಲ್ಲಿ ಬರ್ತಾರೆ 1 ವರ್ಷದಲ್ಲಿ ನೀವು 1 ಲಕ್ಷದಷ್ಟು ಪ್ರಾಫಿಟನ್ನು ಬುಕ್ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲೈ ಆಗೋದಿಲ್ಲ. ಬಟ್ ಆ ಯೂನಿಟ್ಸ್ ಅಥವಾ ಶೇರ್ಗಳೇನಿದೆ 1 ವರ್ಷಕ್ಕೂ ಮುಂಚೆ ಬೈ ಮಾಡಿರಬೇಕಾಗುತ್ತೆ. ಅಂದರೆ ಹೋಲ್ಡಿಂಗ್ ಪೀರಿಯಡ್ 365 ದಿನಕ್ಕೂ ಹೆಚ್ಚು ಇರಬೇಕಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.